ಹನ್ನೊಂದನೇ ವಾರ ನಾಮಿನೇಟ್ ಆಗಿರೋದು ಯಾರು ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಆ ಕುತೂಹಲ ಕ್ಲಾರಿಫೈ ಮಾಡಕ್ಕೆ ನಾನ್ ಬಂದಿದ್ದೀನಿ. ತುಂಬಾ ಜನಕ್ಕೆ 11ನೇ ವಾರ ಇಲ್ಲ 12ನೇ ವಾರ ಅಂತ ಕನ್ಫ್ಯೂಷನ್ ಇದೆ. 73 ದಿನ 10/70 ಅಂದ್ರೆ 10 ವಾರ ಕಂಪ್ಲೀಟ್ ಆಯ್ತು. 11ನೇ ವಾರದಲ್ಲಿ 3 ದಿನ ಕಂಪ್ಲೀಟ್ ಆಗಿದೆ. ಇದು 11ನೇ ವಾರನೇ. 11ನೇ ವಾರ ನಾಮಿನೇಟ್ ಆಗಿರೋ ಯಾರಂತ ತಗೊಂಡಾಗ ಇಲ್ಲಿ ನಿನ್ನೆ ಎಪಿಸೋಡ್ ನೋಡಿದಾಗ ಇವತ್ತಿನ ಪ್ರೋಮೋ ನೋಡಿದಾಗ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಇಂತವರೇ ನಾಮಿನೇಟ್ ಆಗಿದ್ದಾರೆ ಅಂತೇಳಿ. ಅನಲಿಟಿಕ್ ಮಾಡಿ ಒಂದು ರಿವ್ಯೂ ಮಾಡಬಹುದು ಯಾರಂತೆಲ್ಲ ನೋಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಅದು ನಾಮಿನೇಷನ್ ಪಾಸ್ ಸಿಕ್ಕಾಗ ಆ ಟೈಮ್ ಅಲ್ಲಿ ರಜತ್ ಅವ್ರ ನಾಮಿನೇಟ್ ಮಾಡ್ತಾರೆ, ಹನುಮಂತ್ ಅವ್ರನ್ನ ಮತ್ತು ಶಿಶಿರ್ನವ್ರನ್ನ. ಅದೇ ತ್ರಿವಿಕ್ರಮ್ ಅವರು ಧನರಾಜ್ ಅವ್ರನ್ನ ಮತ್ತೆ ನಮ್ಮನ್ನ ಇವ್ರನ್ನ ಯಾರನ್ನ ಚೈತ್ರ ನಾಮಿನೇಟ್ ಮಾಡ್ತಾರೆ. ಈ ಸೆಕೆಂಡ್ ರೌಂಡ್ ಅಂತ ಬಂದಾಗ ಏನಾಗುತ್ತೆ, ನಮ್ಮ ಮೋಕ್ಷಿತ್ ಅವರು ತ್ರಿವಿಕ್ರಮನ್ ಅವ್ರನ್ನ ಭವ್ಯ ನಾಮಿನೇಟ್ ಮಾಡ್ತಾರೆ. ಅದೇ ಮತ್ತೆ ಮಂಜಣ್ಣ ಶಿಶಿರ್ನ ಮತ್ತು ಧನರಾಜ್ ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಲ್ಲಿ ರಜತ್ ಅವ್ರ ಕಡೆಯಿಂದ ಹನುಮಂತ್ ಅವ್ರ ನಾಮಿನೇಟ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಇವ್ರನ್ನ ಶಿಶಿರ್ ನಾಮಿನೇಟ್ ಮಾಡಿದ್ರು. ಮಂಜಣ್ಣ ಕೂಡ ಏನ್ ಮಾಡ್ತಾರೆ, ಧನರಾಜ್ನ ಶಿಶಿರ್ ಮಾಡ್ತಾರೆ. ಇವ್ರಿಗೆ 2 ವೋಟ್ ಬಿತ್ತು. ತ್ರಿವಿಕ್ರಮ್ ಅವ್ರು ಮಾಡಿರ್ತಾರೆ, ಮಂಜಣ್ಣ ಮಾಡಿರ್ತಾರೆ. ಆದ ಕಾರಣ ಇವ್ರಿಬ್ಬರು ನಾಮಿನೇಟ್ ಆಗ್ತಾರೆ. ಇನ್ನು ಅದಾದ್ಮೇಲೆ ಇವತ್ತಿನ ಪ್ರೋಮೋ ನೋಡಿದಾಗ ನಿನ್ನೆನೆ ಪ್ರೋಮೋ ನೋಡಿದ್ವಿ, ನಮ್ಮ ಹನುಮಂತ್ ಅವ್ರನ್ನ ರಜತ್ ಅವ್ರು ನಾಮಿನೇಟ್ ಮಾಡಿದ್ದು. ಈಗ ಧನರಾಜ್ ಅವ್ರಿಗೂ ನಾಮಿನೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ 2 ವೋಟ್ ಬಿತ್ತು, ಅವರು ನಾಮಿನೇಟ್ ಆಗ್ತಾರೆ. ಇನ್ನು ಅದಾದ್ಮೇಲೆ ಮೋಕ್ಷಿತ್ ಅವರಿಗೆ ಕ್ಯಾಪ್ಟನ್ ಆಗಿರೋದ್ರಿಂದ ಗೌತಮಿ ಅವರು ಒಂದು ಬಕೆಟ್ ಅಲ್ಲಿ ಕರೆ ನೀರು, ಅದೇ ಮಸಿ ನೀರು ಅಂತ ನೋಡಿ ಅದ್ಮೇಲೆ ಮೈ ಮೇಲೆ ಆಗ್ತಾ ಇದಾರೆ. ಇವರು ನಾಮಿನೇಟ್ ಆಗ್ತಾ ಇದ್ದಾರೆ. ಈ ರೀತಿ ತಗೊಂಡಾಗ ಕ್ಲಿಯರ್ ಕಟ್ ಆಗಿ ಅನಲಿಟಿಕ್ ಮಾಡೋದಾದ್ರೆ ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡಿದ್ದಾರೆ. ಯಾಕಂದ್ರೆ ನಿನ್ನೆ ಮೋಕ್ಷಿತ್ ಅವರು ಮಾಡಿದ್ರು, ಇವತ್ತು ಐಶ್ವರ್ಯ ಮಾಡ್ತಾ ಇದ್ದಾರೆ. ಆದ ಕಾರಣ 2 ವೋಟ್ ಬಿದ್ದಿರೋದು ಯಾರಿಗಂತ ತಗೊಂಡೋದಾದ್ರೆ ಮೊದಲೇದಾಗಿ ಧನರಾಜು, ಶಿಶಿರು, ರಜತ್, ತ್ರಿವಿಕ್ರಮು, ಮೋಕ್ಷತ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಐಶ್ವರ್ಯ, ಗೋಲ್ಡ್ ಸಿರೋಸ್ ಅವರಿಗೆ ಯಾರು ಟಚ್ ಮಾಡಿಲ್ಲ ಅನ್ಸುತ್ತೆ. ಆಕ್ಚುಲಿ ಅವರಿಬ್ಬರಲ್ಲಿ ಈ ವಾರ ಯಾರಾದ್ರೂ ಮನೆಗೆ ಹೋಗ್ಬೇಕಂತ ಅನ್ಕೊಂಡಿದ್ರೆ ಅವ್ರನ್ನ ಯಾರು ನಾಮಿನೇಟ್ ಮಾಡಿಲ್ಲ ಅಂತ ಅನ್ಸುತ್ತೆ ಪ್ರೋಮೋಸ್ ಗಮನಿಸಿದಾಗ, ನಿನ್ನೆ ಎಪಿಸೋಡ್ ನೋಡಿದಾಗ. ಬಟ್ ಆಮೇಲೆ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಈ 5 ಜನ ನಾಮಿನೇಟ್ ಆಗಿರೋದಂತೂ ಸತ್ಯ. ಒಂದು ಧನರಾಜು, ಶಿಶಿರು, ಅದಾದ್ಮೇಲೆ ನಮ್ಮ ರಜತ್, ತ್ರಿವಿಕ್ರಮು, ಮೋಕ್ಷತ, ಭವ್ಯಗೌಡ ಒಂದು ನಾಮಿನೇಟ್ ಬಿದ್ದಿದೆ ನಿನ್ನೆ ಓಟು. ಬಟ್ ಇವತ್ತಿನ ಎಪಿಸೋಡ್ ನೋಡ್ಬೇಕು ಯಾವ ರೀತಿ ಆಗುತ್ತೆ ಅಂತ ಹೇಳಿ. ನನ್ಗನ್ಸುತ್ತೆ ಐಶ್ವರ್ಯ ಅವರು ಕೂಡ ಭವ್ಯಗೌಡ ನಾಮಿನೇಟ್ ಮಾಡಿರ್ತಾರೆ. ಓವರ್ ಆಲ್ ಆಗಿ ಈ 11ನೇ ವಾರ ನಾಮಿನೇಟ್ ಯಾರಾಗಿದ್ದಾರೆ ಅಂತ ತಗೊಳೋದಾದ್ರೆ ನನ್ಗನ್ಸಿದ್ದು ಐಶ್ವರ್ಯ ಕಾಣ್ತಾ ಇಲ್ಲ, ಗೋಲ್ಡ್ ಸುರೇಶ್ ಕಾಣ್ತಾ ಇಲ್ಲ, ಮಂಜಣ್ಣ ಯಾರು ನಾಮಿನೇಟ್ ಮಾಡಿಲ್ಲ. ಅದಾದ್ಮೇಲೆ ಇವ್ರನ್ನ ಯಾರನ್ನ ನಮ್ಮ ಗೌತಮಿನ ಕ್ಯಾಪ್ಟನ್ ನಾಮಿನೇಟ್ ಮಾಡಂಗಿಲ್ಲ ಬಿಡಿ. ಇನ್ನು ಅದಾದ್ಮೇಲೆ ಇವರು ಯಾರು ಐಶ್ವರ್ಯ ನಾಮಿನೇಟ್ ಮಾಡಿಲ್ಲ ಯಾರು. ಕ್ಲಿಯರ್ ಕಟ್ ಆಗಿ ನೋಡೋದಾದ್ರೆ ಇಷ್ಟೆಲ್ಲ ಸೇಫ್ ಆಗ್ತಾರೆ. 5 ಜನ 6 ಜನ ಮಾತ್ರ ನಾಮಿನೇಟ್ ಆಗಿದ್ದಾರೆ ಅನ್ಸುತ್ತೆ. ಆ 6 ಜನ ಯಾರಂತ ಕೇಳೋದಾದ್ರೆ ಭವ್ಯಗೌಡ, ತ್ರಿವಿಕ್ರಮು, ಹನುಮಂತು, ಧನರಾಜು, ನಮ್ಮ ರಜತ್, ಶಶಿರು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಅನ್ಸುತ್ತೆ. ಮತ್ತೆ ನಿಮ್ಮ ಪ್ರಕಾರ ಈ ವಾರ ಮನೆಗೆ ಯಾರು ಹೋಗ್ಬೇಕಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.